ಮಕ್ಕಳೆಲ್ಲ ಫುಲ್ ಖುಷಿಯಾಗಿದ್ದಾರೆ. ನನ್ನ ಮಾರ್ಗ್ ಜಜಿಲಾ ಪಾಸ್ ಸೋನ್ಮಾರ್ಗೆಲ್ಲ ಹೋಗಿದ್ವಿ. ಏಯ್ ಹುಷಾರು, ಬೀಳ್ತಾ ಇದೆಯಲ್ಲೋ. ಐ ಲವ್ ಬ್ರೋ ಮೀನ್ಸ್ ಬಾರ್ಡರ್ ರೋಡ್ ಆರ್ಗನೈಸೇಷನ್. ನೋಡಿ ಬ್ರೋ, ಸ್ನೋ ಹೆಂಗಿದೆ. ಸೊ ಅಲ್ಲಿ ಮೋಸ್ಟ್ಲಿ ಸ್ನೋಫಾಲ್ ಆಗ್ತಿದೆ ಅನಿಸುತ್ತೆ. ನನಗೇನು ಸ್ನೋಫಾಲ್ ಅಲ್ಲ. ಬ್ರಿಡ್ಜ್ ದಾಟಿದ್ರ ನೀವು? ಸೊ ನಾವಿವಾಗ ಕಾರ್ಗಿಲ್ ಸಿಟಿಯಲ್ಲಿದ್ದೀವಿ. ಬ್ರಿಡ್ಜ್ ದಾಟ ಮೇಲೆ ಹೆಂಗೆ? ಕಾರ್ಗಿಲ್ ಸಿಟಿಯಿಂದ ಒನ್ ಆಫ್ ದ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ, LOC ವ್ಯೂ ಪಾಯಿಂಟ್ ಅಂತ. ಪಾಕಿಸ್ತಾನ್ ಇಸ್ ಜಸ್ಟ್ 1 ಕಿಲೋಮೀಟರ್ಸ್ ಫ್ರಮ್ ದಟ್ ವ್ಯೂ ಪಾಯಿಂಟ್. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ದಟ್ ಪ್ಲೇಸ್. ಸೊ ನಮ್ಮ ಸ್ಟೇಯಿಂದ ನೋಡಿ, ನಮ್ಮ ಸ್ಟೇಯಿಂದ ಎಷ್ಟು ಚೆನ್ನಾಗಿದೆ ವ್ಯೂ ಪಾಯಿಂಟ್ಸು. ಬರೀ ವ್ಯೂ ಪಾಯಿಂಟ್ಸೇ ಇಲ್ಲಿ. ಸೊ ನೋಡಿ, ಮಕ್ಕಳೆಲ್ಲ ಫುಲ್ ಖುಷಿಯಾಗಿದ್ದಾರೆ. ನಾನು ಗ್ಲೌಸೇ ಬಿಚ್ಕೊಂಬಂತಲ್ಲ ಹೊಡಿತಾ ಇರೋದಕ್ಕೆ. ಸೊ ನೋಡಿ ಫ್ರೆಂಡ್ಸ್, ವ್ಯೂ ನೆನ್ನೆ ಏನಂತಂದರೆ ಜಜಿಲಾ ಪಾಸ್ ಸೋನ್ಮಾರ್ಗೆಲ್ಲ ಹೋಗಿದ್ವಿ. ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್. ಆಮೇಲೆ ಕಾರ್ಗಿಲ್ ವಾರ್ ಮೆಮೋರಿಯಲ್ ಹೋಗಿದ್ವಿ. ಅಲ್ಲಿ ನಾವು ಹೋಗೋವಾಗಲೇ 6:30 ಆಯಿತು. ಸೊ ಅಲ್ಲಿ ಬ್ರೀಫಿಂಗ್ ಕೊಟ್ಟರು. ಸೊ ಬ್ರೀಫಿಂಗ್ ಆದಮೇಲೆ ಸಕ್ಕದಾಗಿತ್ತು ಮಾತ್ರ. ನೋಡಿ, ಗೌರ್ಮೆಂಟ್ ಮಾಡೆಲ್ ಹೈಸ್ಕೂಲ್, ಬೈಥಾಂಗ್, ಸ್ಕೀಲಿಚೈ, ಕಾರ್ಗಿಲ್, ಲಡಾಖ್ ಯೂನಿಯನ್ ಟೆರಿಟರಿ. ಸೊ ವೀವ್ ಈಸ್ ಲೈಕ್ ಅಲ್ಟಿಮೇಟ್ ಗೈಸ್. ಪೈಸಾ ವಸೂಲ್ ಮಾತ್ರ ಲಡಾಖ್ ಟ್ರಿಪ್ ಇಫ್ ಯು ಸ್ಟಾರ್ಟ್ ಫ್ರಮ್ ಚಂಡೀಗಢ, ಜಮ್ಮು, ಶ್ರೀನಗರ್ ಆ್ಯಂಡ್ ಕಾರ್ಗಿಲ್. ಸೊ ಇವಾಗ ಏನಂತಂದರೆ ನಮ್ಮ ಸ್ಟೇಯಿಂದ ಲೇ ಲಡಾಖ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಹೋಗ್ತಾ ಲಮ್ಯಾರ್ ಮೊನೆಸ್ಟ್ರಿ, ಮ್ಯಾಗ್ನೆಟಿಕ್ ಹಿಲ್ಸ್, ಲೇ ಲಡಾಖ್ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬಿಫೋರ್ ದಟ್ ನಮ್ಮ ನಾವು ಕಾರ್ಗಿಲ್ ಸಿಟಿಲಿ ಸ್ಟೇ ಮಾಡಿದ್ವಿ. ಸೊ ಅಲ್ಲಿಂದ ವಿ ಹ್ಯಾವ್ ಒನ್ ಪಾಯಿಂಟ್, LOC ವ್ಯೂ ಪಾಯಿಂಟ್ ಅಂತ. ದಟ್ಸ್ ನಥಿಂಗ್ ಬಟ್ ಲೈನ್ ಆಫ್ ಕಂಟ್ರೋಲ್ ವ್ಯೂ ಪಾಯಿಂಟ್. ಸೊ ಅಲ್ಲಿಂದ ಪಾಕಿಸ್ತಾನ್ ಈಸ್ ಲೈಕ್ ಜಸ್ಟ್ 1 ಕಿಲೋಮೀಟರ್. ವಿ ಕ್ಯಾನ್ ಸಿ ದಿ ಪಾಕಿಸ್ತಾನ್ ಬಾರ್ಡರ್ ಆ್ಯಂಡ್ ದ ಇಂಡಿಯನ್ ಬಾರ್ಡರ್. ಸೊ ನನ್ನ ಪ್ರಕಾರ ಅದನ್ನು ಆಕ್ಯುಪೈ ಮಾಡಬೇಕಿತ್ತು, ಬಟ್ ಮಾಡೋಕ್ಕಾಗಿಲ್ಲ. ಫ್ಯೂಚರ್ ಡೇಸಲ್ಲಿ ಮಾಡೋಕ್ಕಾಗುತ್ತಾ ಅಂತ ನೋಡೋಣ. ದಿಸ್ ಈಸ್ ದಿ ಹ್ಯುಂಡರ್ ಅಂಡರ್ಮ್ಯಾನ್ LOC ವ್ಯೂ ಪಾಯಿಂಟ್. ಯಾಕೆ ನೆರಳಾಕೋಣ? ತುಂಬ ಜನ ಬೈಕರ್ಸ್ ಬಂದಿದ್ದಾರೆ. ನಾನು ನೆರಳಾಗ್ತೀನಪ್ಪ, ನೆರಳಿದೆ ಇಲ್ಲಿ. ಇದೇ ನೋಡಿ LOC ಅಂಡಮಾನ್ LOC ವ್ಯೂ ಪಾಯಿಂಟ್. ಇಲ್ಲಿಂದ ಪಾಕಿಸ್ತಾನ ಜಸ್ಟ್ 1 ಕಿಲೋಮೀಟರ್. ಈ ಥರ ಸಿನಿಕ್ ವ್ಯೂ ಇದೆ. ನೋಡಿ ಹೆಂಗಿದೆ ವ್ಯೂ. ಸೊ ಈ ಥರ ಇದೆ ವ್ಯೂ ಪಾಯಿಂಟ್. ಸೊ ಇವಾಗ ತಾನೇ ವ್ಯೂ ಪಾಯಿಂಟ್ ಎಲ್ಲ ಬಂದ್ವಿ. LOC ವ್ಯೂ ಪಾಯಿಂಟ್ ಸಕ್ಕದಾಗಿತ್ತು ಮಾತ್ರ. ನಿಮ್ಗೆ ಆಗ್ತಿತ್ತು ನೋಡಿ ವಿಡಿಯೋದಲ್ಲಿ, ಸೂಪರಾಗಿತ್ತು. ನೀವು ಕಾರ್ಗಿಲ್ ಸಿಟಿಯಲ್ಲಿ ಏನಾದರೂ ಸ್ಟೇ ಮಾಡಿದ್ದೀರಾ ಅಂದರೆ ಮಸ್ಟ್ ವಿಸಿಟ್ ಪ್ಲೇಸ್. ಸೊ ಯು ಕ್ಯಾನ್ ಏಬಲ್ ಟು ಸಿ ಪಾಕಿಸ್ತಾನ್ ಆರ್ಮಿ ವಿಲೇಜ್, ಪಾಕಿಸ್ತಾನ್ ಆರ್ಮಿ ಬೇಸ್ ಕ್ಯಾಂಪ್, ನಮ್ಮ ಇಂಡಿಯನ್ ಫ್ಲ್ಯಾಗ್, ನಮ್ಮ ಇಂಡಿಯನ್ ಆರ್ಮಿ ಬೇಸ್ ಕ್ಯಾಂಪ್. ಯಾಕೇನಾಯಿತು? ಇಂಡಿಯನ್ ಆರ್ಮಿ ಬೇಸ್ ಕ್ಯಾಂಪ್ ಎಲ್ಲನೂ ನೋಡ್ಬೋದು. ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ. ಏಯ್ ಹುಷಾರು, ಬೀಳ್ತಾ ಇದೆಯಲ್ಲೋ. ಚೆನ್ನಾಗೇ ಬರುತ್ತೆ ಬಾರೋ. ನೀನು ಕವರ್ ಆಗ್ತೀಯೋ ಫುಲ್ಲು? ನಿನ್ನ ಬೈಕ್ POV ಬರುತ್ತೆ. ಹಿಂಗೆ ಹೋಗೋಣ, ಹಂಗೆ ಹೋಗೋಣ.
ಬಾ ಹಂಗೆ ದೊಡ್ಡ ಬ್ರಿಡ್ಜ್ಗೆ ಹೋಗೋಣ, ಚೆನ್ನಾಗಿದೆ ನೋಡೋಕ್ಕೆ. भैया ले जाना पड़ेगा, ले जाना पड़ेगा. कौन सी रोड है? हाँ ए रोड है. ಹಾಕಿದ್ಯಾ ಮ್ಯಾಪ್? ಇವು ನೋಡಿ ಗಾಯ್ಸ್, ಕಾರ್ಗಿಲ್ ಸಿಟಿಯಿಂದ ಲೇಗ್ ಹೋಗ್ತಾ ಇದ್ದೀನಿ. ಲೇಗ್ ಹೋಗೋ ರೂಟ್ ಇದು. ರೋಡ್ಸ್ ಆರ್ ಫುಲ್ ನ್ಯಾರೋ. ರೈಟ್ ಸೈಡ್ ನೋಡಿದ್ರೆ ಪಾತಾಳ, ಲೆಫ್ಟ್ ಸೈಡ್ ನೋಡಿದ್ರು ಪಾತಾಳ. ಈಸ್ ಲೈಕ್ ಅಲ್ಟಿಮೇಟ್. ಮನಾಲಿ ರೂಟ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಸೊ ನಾವು ಹೋದರೆ ಗೊತ್ತಾಗುತ್ತೆ. ಬಟ್ ದಿಸ್ ಈಸ್ ಆಲ್ಸೋ ಲೈಕ್ ವೆರಿ ನೈಸ್ ರೂಟ್. ತುಂಬ ಚೆನ್ನಾಗಿದೆ ಈ ರೂಟು. ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಮಿಲಿಟರಿ ಹಾಸ್ಪಿಟಲ್ ಕಾರ್ಗಿಲ್ಲಿಂದ ಲಡಾಖು 220 ಕಿಲೋಮೀಟರ್ಸ್ ಇದೆ. ಸ್ನೋ ಕ್ಯಾಪ್ ಮೌಂಟನ್ಸ್. ಆರ್ಮಿ ಅವರ ಕಾನ್ವೆ ಯಾವಾಗಲೂ ಹೋಗ್ತಾನೆ ಇರುತ್ತೆ. ತುಂಬ ಸೆಕ್ಯೂರಿಟಿ ಕೊಡಬೇಕಾಗುತ್ತೆ ಇಲ್ಲಿ ಫಾರ್ ಪ್ರೊಟೆಕ್ಟಿಂಗ್ ಅವರ್ ಇಂಡಿಯನ್ ಬಾರ್ಡರ್. ಎ ಬಿಗ್ ಸಲ್ಯೂಟ್ ಟು ಆರ್ಮಿ ಆಫೀಸರ್ಸ್. ಎತ್ತ ಕಣ್ಣಾಡಿಸಿದ್ರು ಸ್ನೋ ಕ್ಯಾಪ್ ಮೌಂಟನ್ಸ್. ಇನ್ನು ನಾವು ಲೇ ಲಡಾಖ್ ಸರ್ಕ್ಯೂಟ್ಗೆ ಹೋಗಿಲ್ಲ. ನಾವು ಸ್ಟಿಲ್ಲಿನ ಕಾರ್ಗಿಲ್ ಇವಾಗ ಬಿಟ್ಟಿದ್ದೀವಿ. ಇಲ್ಲಿಂದ ಲೇ ಲಡಾಖ್ ಇಟ್ಸ್ ಲೈಕ್ 206 ಕಿಲೋಮೀಟರ್ಸ್. ಅಲ್ಲಿ ನೋಡಿ ಮೇಲೆ ಕ್ಯಾಂಪೆಲ್ಲ ಹಾಕೋರಲ್ಲಿ. ಐ ಲವ್ ಬ್ರೋ ಮೀನ್ಸ್ ಬಾರ್ಡರ್ ರೋಡ್ ಆರ್ಗನೈಸೇಷನ್. ಸೊ ಅವ್ರು ಏನಂತಂದರೆ 2 ಸ್ಟ್ರೋಕ್ ಇಂಜಿನ್ ಬಜಾಜಲ್ಲಿ ಕಾರ್ದುಂಗ್ಲಾ ಲೇ ಸರ್ಕ್ಯೂಟ್ ಮಾಡಿದ್ರಂತೆ. ಸೊ ನೋಡಿ ಇವರೇ. ಓ ಹಳೆ 2 ಸ್ಟ್ರೋಕು. ಸೂಪರ್ 40 ಇಯರ್ಸ್ ಬ್ಯಾಕು ನೋಡಿ ಅಯ್ಯಪ್ಪ ಅಜ್ಜ ಬಂದಿದ್ರಂತೆ. ಸೊ ಸೈಕ್ ಮಾತ್ರ. ಬೈಕಿಂಗ್ ಕಮ್ಯುನಿಟಿ ಈಸ್ ಗ್ರೋಯಿಂಗ್. ನಮ್ಕಿಲಾ 15 ಕಿಲೋಮೀಟರ್ಸ್, ಕನ್ಗ್ರಾಲ್ 24 ಕಿಲೋಮೀಟರ್ಸ್, ಲಮ್ಯಾರು 63 ಕಿಲೋಮೀಟರ್ಸ್, ಲೇ 186. ಗೊತ್ತಾಯ್ತು. ಸೊ ನೋಡಿ ಅಲ್ಲಿ ಇಂಡಿಯನ್ ಫ್ಲ್ಯಾಗ್ ಕಾಣ್ತಾ ಇದೆಯಾ ನಿಮಗೆ? ಸೂಪರಾಗಿದೆ ಇಂಡಿಯನ್ ಫ್ಲ್ಯಾಗು. ನೋಡಿ ಸೀನ್ರಿ ಹೆಂಗಿದೆ ನೋಡಿ, ಸೂಪರಾಗಿದೆ ಸೀನ್ರಿ. ಮನೆಗಳು ನೋಡಿ ಇಲ್ಲಿ ಒಂಥರ ಡಿಫ್ರೆಂಟಾಗಿ ಕಟ್ತಾರೆ ಮನೆಗಳು. ದ ರೂಟ್ ಈಸ್ ಲೈಕ್ ಸಕ್ಕದಾಗಿದೆ. ಎಷ್ಟು ಕರ್ವ್ಸ್ ಅಂದರೆ ಅಷ್ಟು ಕರ್ವ್ಸು. ಕಣ್ಣು ಎತ್ತ ಆಡಿಸಿದ್ರು ಬರೀ ಮೌಂಟೇನ್ಸ್. ಸಕ್ಕದಾಗಿದೆ. ಬಾ ಯಾರಿಲ್ಲ ಬಾ. ರೋಡ್ ಕಿತ್ತೋಗೈತಿ ಇಲ್ಲಿ. ಮೈ ಗಾಡ್, ಪ್ಯಾನಿಯರ್ ಬಾಯ್ಸ್. ಅವ್ರು ನೋಡು ಎಷ್ಟು ಲೋಡ್ ಮಾಡಿಸೋನೆ. ಯಾವ ಗಾಡಿ ಅದು? ಯಾರ್ದೇನೋ ಉದುರಿಸ್ಕೊಂಡ್ಬಿಟ್ಟವ್ರೆ. ಅವನು ಹಿಂದೆನೇ Insta 360 ಹಾಕ್ಬಿಟ್ಟವ್ನು ಹುಡುಗ ಇವನು. ನೋಡು ಅಣ್ಣ ಹೋಂಡಾ CB 350 ಬರ್ತಾವನೆ. ಟೆಂಟ ಚೇರ ಇಕ್ಕೊಂಡವನೆ. ನೋಡಿ ಬ್ರೋ ಸ್ನೋ ಹೆಂಗಿದೆ. ಸೊ ಅಲ್ಲಿ ಮೋಸ್ಟ್ಲಿ ಸ್ನೋಫಾಲ್ ಆಗ್ತಿದೆ ಅನಿಸುತ್ತೆ ನನಗೇನು. ಸ್ನೋಫಾಲ್ ಆರ್ ರೈನ್ ಆಗ್ತಿದೆ. ನೋಡಿ ಸಕ್ಕದಾಗಿದೆ ಮಾತ್ರ ಸೀನ್ರಿ. ಅದು ಸ್ನೋಫಾಲ್ ರೈನೋ ಗೊತ್ತಿಲ್ಲ. ಅದು ದ ವ್ಯೂ ಈಸ್ ಅಲ್ಟಿಮೇಟ್ ಮಾತ್ರ. ನೋಡಿ ಓ ಮೈ ಗಾಡ್, ಚಳಿ ನೋಡಿ ಹೆಂಗಾಗ್ತಿದೆ. ಥರ್ಮಲ್ಸ್ ಹಾಕಬೇಕು. ಬೋನ್ ರಂಜನ್ ಟಾಪ್ ನಮ್ಮ ಹುಡುಗ ಗಾನ್ ಬರಂಜನ್ ಟಾಪಕ್ಕೆ ಬಂದ್ಬಿಟ್ಟಿದ್ದೀರಿ ಅದು ಹೇಳ್ತಾವ್ರು ನೋಡಿ. ಖನ್ಗಾರ್, ಲಮಾಯೂರ್, ನೀಮೋ, ಲೇ 171 ಕಿಲೋಮೀಟರ್. ರೈನ್ ಜಾಕೆಟ್ ಬೇಜಾನ್ ಒಳಗಡೆ ಐತೋ. ಕಾರೇನ್ ಆಲ್ಟಿಟ್ಯೂಡ್ 1298 ಫೀಟ್. ಬಾರ್ಡರ್ ರೋಡ್ ಆರ್ಗನೈಸೇಷನ್. ಐ ಲವ್ ನಮ್ಕಿಲಾ ಪಾಸ್. ಗಾಯ್ಸ್ ಹೆಂಗಿದೆ ಅಂತ. ಸೊ ಸಕ್ಕದಾಗಿದೆ ಗಾಯ್ಸ್ ನೋಡಿ. ಇನ್ನು ಲೇ ಲದಾಖ್ 150 ಕಿಲೋಮೀಟರ್ಸ್ ಇದೆ. ಸೊ ಸಕ್ಕದಾಗಿದೆ. ಫುಲ್ ಆಫ್ ಮೌಂಟೇನ್ಸ್. ಸೊ ಇದು ಹೆಂಗೆ ಗೊತ್ತಿಲ್ಲ. 13, ಲಮ್ಯಾರು 30, ಕ್ಲಾಸಿ, ಆಲ್ಚಿ, ಲೇ 154, ಪ್ಯಾಂಗಾಂಗ್ ಲೇಕ್ ಬಂದು 300 ಕಿಲೋಮೀಟರ್ಸ್.
ರೂಟ್ ಮಾತ್ರ ತುಂಬ ಒಳ್ಳೆ ಸೀನಿಕ್ ರೂಟ್. ಬಂದ್ಬಿಡ್ರಿ ಯಾರೂ ಇಲ್ಲ. ಎಂಥ ಸೀನಿಕ್ ರೂಟ್ ಅಂದರೆ ಗೆರೆ ಡೌನ್ ಮಾಡಿರಿ, ಹೊಡೀರಿ. ಟಿ ಬ್ರೋ ಫೋಟೋ ಹಾಕೊಳ್ಳೋಣ, ಇಲ್ಲಿ ಹುಡುಗರು ಹಾಕೊಂಡವ್ರಲ್ಲ. ಇಲ್ಲಲ್ಲ, ರೈಟ್ ಸೈಡಲ್ಲಿ ಬೈಕರ್ಸ್ ನೋಡಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಸ್ನೋ ಕ್ಯಾಪ್ ಮೌಂಟೇನ್. ನಾವಿವಾಗ ವೆಲ್ಕಮ್ ಯು ಅಟ್ ದಿ ಹೈಯೆಸ್ಟ್ ಪಾಸ್ ಆಫ್ ಶ್ರೀನಗರ್ ಲೇ ನ್ಯಾಷನಲ್ ಹೈವೇ ಫಟುಲಾ ಪಾಸ್ ಹತ್ರ ಇದ್ದೀವಿ. ಸೂಪರಾಗಿದೆ ಎಕ್ಸ್ಪೀರಿಯೆನ್ಸು. ಇಲ್ಲಿಂದ ಅಲ್ಲಿಂದ ತೆಗಿ, ಅಲ್ಲಿಂದ ಬರುತ್ತಾ ಫುಲ್ಲು 0.5 ಸ್ವಲ್ಪ ಝೂಮ್ ಹಾಕು. ಫಸ್ಟು ಝೂಮ್ ಹಾಕ್ಬಿಟ್ಟು ತೆಗಿ, ಆಮೇಲೆ ಮಿಕ್ಕಿದ ಹಿಂದೆ ಎಲ್ಲ ಕವರ್ ಮಾಡೋಕೆ ನೋಡು. ಏನೆಲ್ಲ ಪೆಟ್ರೋಲ್ ವ್ಯಾನ್ಗಳು ಇಲ್ಲೇ ನಿಲ್ಸ್ಕೊಂಬಿಟ್ಟವ್ರೆ, ಯಾಕೆ? ಖಾಲಿ ಟ್ಯಾಂಕ್ರಾ? ಪೆಟ್ರೋಲ್ ನೈಯೇ ಬಂದು 120 ಕಿಲೋಮೀಟರ್. ಮನಾಲಿ 600, ತಿಕ್ಸೆ, ಕಾರ್ದುಂಗ್ಲಾ, ಮನಾಲಿ ಎಲ್ಲ ಇದೆ. ಸೊ ದಿಸ್ ಈಸ್ ಲಮ್ಯಾರು ವಿಲೇಜ್. ಸೊ ಇಲ್ಲಿ ಆಲ್ಟಿಟ್ಯೂಡ್ ಏನಪ್ಪ ಅಂದರೆ 11,857 ಫೀಟ್ ಇದೆ. ಸಖತ್ ಮೇಲೆ ಇದೆ. ಇಟ್ಸ್ ಗುಡ್. ಸೊ ನಮ್ಮ ಪಯಣ ಇವಾಗ ಟುವರ್ಡ್ಸ್ ಲೇ ಮಾಡಿದ್ದೀನಿ ನೋಡು. ಬ್ರೋ ಜುಲ್ಲೆ ನಮ್ಮ ಹುಡುಗ ನೋಡಿ ಯಾವ ರೇಂಜ್ಗೆ ಮಜಾ ಮಾಡ್ತವನೆ. ಫುಲ್ ಕೈ ಬಿಟ್ಕೊಂಡೆ ಮಜಾ ಹೊಡಿತವನೆ, ಕೈ ಬಿಟ್ಕೊಂಡೆ ಟರ್ನ್ ಹೊಡಿತವನೆ. 2 ಕಾರಿದೆ, 2 ಟೈರ್ನೇ ಆರಿಸ್ತವನೆ ನೋಡಿ ಬ್ರೋ. ಹಳೆ ಬುಲೆಟಲ್ಲಿ ಬರ್ತಾ ಇದ್ದಾರೆ. ಸೊ ನೋಡಿ ಫ್ರೆಂಡ್ಸ್, JKSRTC ಜಮ್ಮು ಕಾಶ್ಮೀರ್ ಟ್ರಾನ್ಸ್ಪೋರ್ಟ್ ಅವರಿಂದ ಒಂದು ಬಸ್ ಬಿಟ್ಟಿದ್ದಾರೆ. ಆ ಬಸ್ಸು ಜಮ್ಮು ಕಾಶ್ಮೀರಿಂದ ಲೇಗೆ. ಸೊ ಬಸ್ಸಲ್ಲಿ ಯಾರೂ ಇಲ್ಲ. ನಿಮಗೇನಾದರೂ ಜನ ಇದ್ದಾರೆ. ಜಮ್ಮು ಆ್ಯಂಡ್ ಕಾಶ್ಮೀರ್ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್. ಸೊ ಯಾರಾದರೂ ಸಸ್ತಾದಲ್ಲಿ ಟ್ರಿಪ್ ಮಾಡಬೇಕಂತಿದ್ರೆ ಜಮ್ಮು ಕಾಶ್ಮೀರಿಗೆ ಬಂದ್ಬಿಡಿ. ಆವಾಗಿಂದ ಲೈಕ್ 8 ಕಿಲೋಮೀಟರ್ಸಿಂದ ಫುಲ್ಲು ಸ್ಟ್ರೈಟ್ ರೋಡ್ ಇದೆ. ಸಕ್ಕದಾಗಿದೆ ಮಾತ್ರ. ಸ್ವಲ್ಪ ಹಂಪು ಈ ಕಡೆ ಆ ಕಡೆ ಕರ್ವ್ಸ್ ಬಿಟ್ಟರೆ ದ ರೋಡ್ ಮಾತ್ರ ಸೂಪರ್. ನೋಡಿ ಸೀನಿಕ್ ವ್ಯೂ ಹೆಂಗಿದೆ ನೋಡಿ, ಸಕ್ಕದಾಗಿದೆ ಸೀನಿಕ್ ವ್ಯೂ. ಸೊ ಈಗ ಟೈಮ್ ಬಂದು 7:45 ಆಗಿದೆ. ಲೈಕ್ ಆಲ್ರೆಡಿ ಫಾಗ್ ತುಂಬ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲೆಲ್ಲ. ಬಂದು ಇಲ್ಲಿಂದ 48 ಕಿಲೋಮೀಟರ್ಸ್. ಸೊ ಇನ್ನೂ 1 ಅವರ್ ಹೊಡಿಬೇಕು. ಬರೋ ಲಾರಿ ಅದು ಪರಮಾತ್ಮ ಪಾದನ್ಗೆ ಡೈರೆಕ್ಟ್ ಮಿಸ್ ಆದರೆ. ವಿ ಆರ್ ಅಟ್ ಮ್ಯಾಗ್ನೆಟಿಕ್ ಹಿಲ್ಸ್. ನೋಡಿ ಬೈಕ್ ಆಫ್ ಮಾಡ್ತೀನಿ, ಸ್ಟಾರ್ಟ್ ಮಾಡಿ ಗೊತ್ತು. ಬೈಕ್ ಆಫ್ ಮಾಡ್ತೀನಿ ನೋಡಿ, ಆದರೆ ಹಿಂದಿಂದೆ ಹೋಗ್ತಾ ಇದೆ ನೋಡಿ. ಅಲ್ಲ ನೋಡಿಲ್ಲ, ಹಿಂದಿಂದೆ ಹೋಗ್ತಿದೆ ನೋಡಿ. ಬ್ರೇಕ್ ಹಿಡಿದ್ರೆ ನಿಂತ್ಕೊಳ್ಳುತ್ತೆ, ಇಲ್ಲಾಂದರೆ ಹಿಂದಿಂದೆ ಹೋಗ್ತಾಯಿದೆ. ಹಿಂದಿಂದೆ ಅಷ್ಟೇನಾ? ಅಲ್ಲಾಗಲ್ವಾ? ಸ್ಟಾಪ್ ಮಾಡು. ಅಲ್ಲಾಗಲ್ವಾ? ಸೊ ಇಲ್ಲೇನಪ್ಪ ಅಂದರೆ ಗಾಡಿ ಕೀ ಆಫ್ ಮಾಡಿದ್ರು ಮುಂದೆ ಬರಬೇಕು, ಹಿಂದೆ ಹೋಗಬೇಕು. ಸೊ ದಟ್ಸ್ ದಿ ಸ್ಪೆಷಾಲಿಟಿ ಆಫ್ ದಿಸ್ ಪ್ಲೇಸ್ ಆ್ಯಂಡ್ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಬಟ್ ವಿ ಕೇಮ್ ಅಟ್ ನೈಟ್, ಇಟ್ಸ್ ಲೈಕ್ 8 PM. ಸೊ ಟೈಮ್ ಬಂದಾಗ ಬೆಳಿಗ್ಗೆ ಬರೋಕ್ಕೆ ನೋಡ್ತೀನಿ. ಸೊ ಯು ಆರ್ ಅಫಿಷಿಯಲಿ ಇನ್ ಲೇ ಲದಾಖ್. ಪ್ರಾಜೆಕ್ಟ್ ವಿಜಯ್ ವೆಲ್ಕಮ್ ಟು ಯು. ನೋಡಿ ಬೈ, ನಮ್ಮ ಇಂಡಿಯನ್ ಫ್ಲ್ಯಾಗ್ ಇನ್ ಲೇ ಲದಾಖ್. ಸೊ ಲೇ ಲದಾಖ್ ಎಂಟ್ರಿ ಆಗಿದ ತಕ್ಷಣ ಮಿಲ್ಟ್ರಿ ಬೇಸ್ ಕ್ಯಾಂಪ್ಸ್, ಮಿಲ್ಟ್ರಿ ಹೊಡೆದೆಲ್ಲ ಬರುತ್ತೆ. ಸೊ ಅದಾದಮೇಲೆ ಸರ್ಕಲಲ್ಲಿ ಇದು ಬರುತ್ತೆ, ಮೇರಾ ಭಾರತ್ ಮಹಾನ್ ಅಂತ. ಸೊ ನೀವು ಬನ್ನಿ ಲೇಗೆ, ಫ್ರೀ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು.